ಸಖತ್ ಕ್ರೇಜ್ ಇರುತ್ತೆ. ಕಾಪ್ಸ್ ಕೈಯಲ್ಲಿ ಎಸ್ಕೇಪ್ ಆಗ್ಬಿಟ್ಟ ಅಣ್ಣ. ಬಗ್ನಿಗೂಟ ಇಟ್ಟಿರೋರು ನಿನಗೆ ಸಿಕ್ಕಿದ್ರೆ. ನಿಮ್ಗೆಲ್ಲರಿಗೂ ಈ ತರದ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ. ನೀವೇನಾದ್ರು RCB ಫ್ಯಾನ್ ಆಗಿದ್ರೆ ನಿಮ್ಗೊಬ್ಬ CSK ಫ್ಯಾನ್ ಫ್ರೆಂಡ್ ಇದ್ದೇ ಇರ್ತಾನೆ. ನೋಡ್ರಿ ಅಣ್ಣವರು ನಮ್ಮ RCB ಸಪೋರ್ಟರ್ಸ್ ಇರೋರೆಲ್ಲರೂ ಜೊತೆಗೆ ನಾನು ಕೂಡ ಸೇರ್ಕೊಂಡು ನಮ್ಮ ಬಾಯ್ಗೆ ರೋಸ್ಟ್ ಮಾಡ್ತಾ ಇದೀವಿ. CSK ಬಾಯ್ಗೆ ಮ್ಯಾಚ್ ಇಲ್ಲೇ ನೋಡ್ತಾ ಇದೀವಿ. ಜೊತೆಗೆ ಪಕ್ಕದಲ್ಲಿ ನೋಡಿ ಗೋ ಕಾರ್ಟಿಂಗು ಸಕ್ಕತ್ತಾಗಿದೆ ಗೈಸ್ ಫೀಲು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೋಡಿ ಟ್ರೈನ್ ಬಂದು ಕರೆಕ್ಟಾಗಿ ನಾನು ವೆಲ್ಕಮ್ ಮಾಡಿದ ಟೈಮಿಗೆ. ಸಿಯರ್ ಸುಮಾರು ದಿವಸ ಆಗಿತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ. 7-8 ತಿಂಗಳಾದ್ಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂತಂದ್ರೆ ಇನ್ಸ್ಟಾದಲ್ಲಿ ಕಂಟಿನ್ಯೂಸ್ಲಿ ವಿಡಿಯೋ ಮಾಡೋಣ ಅನ್ನೋ ಒಂದು ರೀಸನ್ ಇಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದನ್ನ ಬಿಟ್ಟಿದ್ದೆ. ಆ್ಯಂಡ್ ಫೈನಲಿ ವೆಲ್ಕಮ್ ಬ್ಯಾಕ್. ನಾನೇ ಕಮ್ ಬ್ಯಾಕ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಇದು ನನ್ನ ಕಮ್ ಬ್ಯಾಕ್ ವಿಡಿಯೋ ಆಗುತ್ತೆ ಡೆಫಿನೆಟ್ಲಿ. ಯಾಕಂತಂದರೆ ನಾನು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಯಾಕಪ್ಪ ತೂತ್ ಕತ್ಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಟುಡೇ ವಿ ಆರ್ ಗೋಯಿಂಗ್ ಟು ಗೋ ಕಾರ್ಟಿಂಗ್. ರೀಸೆಂಟಾಗಿ ಒಂದು 3-4 ವಾರದ ಮುಂಚೆನೇ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಗೋ ಕಾರ್ಟಿಂಗಲ್ಲಿ ವೀಡಿಯೋಸ್ ಮಾಡಿದ್ದೆ. ಸೊ ಅಲ್ಲಿಂದ ಯಾಕೋ ಗೊತ್ತಿಲ್ಲ ಗೋ ಕಾರ್ಟಿಂಗು ನಮಗೆ ತುಂಬಾ ಇಷ್ಟ ಆಗೋಯ್ತು, ನನಗೂ ಮತ್ತು ಗಾರ್ಡ್ ರೈಡರ್ಗೆ. ಸೊ ಯಾರೆಲ್ಲ ಇನ್ಸ್ಟಾದಲ್ಲಿ ನನಗೆ ಫಾಲೋ ಮಾಡ್ತಿದ್ದೀರಾ, ಗಾರ್ಡ್ ರೈಡರ್ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಅದು ಅವತ್ತು ಡೇ ಟೈಮಲ್ಲಿ ಹೋಗಿದ್ವಿ. ನೈಟ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಇವತ್ತಂತೂ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೆ, ಸಖತ್ ಕ್ರೇಜ್ ಇರುತ್ತೆ. ಆ್ಯಂಡ್ ದೆನ್ ಇದು ಯಾವುದೇ ಥರ ಪ್ರಮೋಷ್ನಲ್ ವೀಡಿಯೋ ಅಲ್ಲ. ಯಾಕಂತಂದರೆ ನಾನು ಗೋ ಕಾರ್ಟಿಂಗ್ದು ಲೊಕೇಶನ್ ಹೇಳಿಬಿಟ್ರೆ ನಿಮಗೆ ನೀವು ಪ್ರಮೋಷನ್ ವೀಡಿಯೋ ಅಂತ ಅಂದ್ಕೊಂಡ್ಬಿಡ್ತೀರಾ. ಸೊ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ಲೊಕೇಶನ್ ಆಫ್ ಗೋ ಕಾರ್ಟಿಂಗ್. ಬಟ್ ನನಗನ್ಸಿದ ಮಟ್ಟಿಗೆ ಈ ವ್ಲಾಗು ಅಷ್ಟೊಂದು ಓಡಲ್ಲ. ಯಾಕಂದರೆ ಸುಮಾರು ದಿವಸ ಆದಮೇಲೆ ವೀಡಿಯೋಸ್ ಹಾಕ್ತೀನಲ್ವಾ, ಸೊ ಸ್ವಲ್ಪ ಫ್ರೀಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ ಯೂಟ್ಯೂಬು. ಬಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ನನ್ನನ್ನು ಬಿಟ್ಬಿಟ್ಟು. ಬಟ್ ಈ ವೀಡಿಯೋಸ್ನ ಯಾರು ನೋಡ್ತಿದ್ದೀರಲ್ವಾ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂತಂದರೆ ಇದು ನನ್ನ ಕಮ್ ಬ್ಯಾಕ್ ವಿಡಿಯೋ ಆಗಿರುತ್ತೆ. ನೋಡಿ ಕಾಪ್ಸ್ ಇದ್ದಾರೆ. ಕಾಪ್ಸ್ ಕೈಯಲ್ಲಿ ಎಸ್ಕೇಪ್ ಆಗಿಬಿಟ್ಟ ಅಣ್ಣ. ಮಿರರ್ ಇಲ್ಲ ಅವ್ನ ಬೈಕಲ್ಲಿ. ಆ್ಯಕ್ಚುಲಾಗಿ ತುಮಕೂರಲ್ಲಿ ಮಿರರ್ ಇಲ್ಲ ಅಂದರೆ ಡೆಫಿನೆಟ್ಲಿ ಹಿಡಿತಾರೆ. ನಾನೇ 2 ಸರಿ ಫೈನ್ ಹಾಕ್ಸ್ಕೊಂಡಿದ್ದೀನಿ. ಬಟ್ ಮಿಸ್ ಆಗ್ಬಿಟ್ಟ. ಯಾರು ನಮ್ಮ ಕುಶಾಲ ರಾತ್ರಿ ಬ್ಯಾಟಿಂಗ್ ಆಡ್ತವ್ರೆ. ಹ್ಞೂ ಅಣ್ಣ ಮಿಸ್ ಆಗೋದ ಅಣ್ಣ. ಅಣ್ಣ ಬಗ್ನಿಗೂಟ ಇಟ್ಟಿರೋರು ನಿನಗೆ ಸಿಕ್ಕಿದ್ರೆ. ನಾನು ಹಾಕ್ಕೊಂಡ್ರು ಕುಶಾಲನ್ನ ಅನ್ಕೊಂಡೆ ನಾನು. ಹಾಂ ಬ್ರೋ ಟೀ. ಹಾಂ ಲೆಟ್ಸ್ ಗೋ. ಓಕೆ ಲೆಟ್ಸ್ ಗೋ ಟು ಆನಂದ್ ಬಿಹಾರಿ. ಒನ್ ನೇಷನ್ ಸ್ಪಾಟ್. ಲೆಟ್ಸ್ ಗೋ ಟು ಒನ್ ನೇಷನ್ ಸ್ಪಾಟ್. ಹೊನ್ನೇಶ ಅಂತ ನಮ್ಮ ಗ್ರೂಪಲ್ಲಿ ಒಬ್ಬ ಇದ್ದಾನೆ. ಹಾಂ ಓ ಒನ್ ನೇಷನ್ ಅಲ್ಲಪ್ಪ, ಹೊನ್ನೇಶ. ಒನ್ ನೇಷನ್ ಅನ್ಕೊಂಬಿಟ್ಟವ್ರು ನಮ್ಮ ಗಾಡು. ಪಾಪ ಅವ್ನು ವಿಡಿಯೋ ನೋಡಿದ್ರೆ ತುಂಬ ಬೇಜಾರಾಗ್ತಾನೆ ಅವನು. ಬಟ್ ನಮ್ಮ ಹುಡುಗರು ಯಾರು ಆ ಥರ ಬೇಜಾರಾಗಲ್ಲ. ಅದರಲ್ಲೂ ಮೈ ಬಾಯ್ ಹೊನ್ನೇಶ್ ಬೇಜಾರೇ ಆಗಲ್ಲ. ಅದು ನೋಡಿ ರೈಡ್ ಸ್ಟಾರ್ಟ್ ಆಗಿದ್ದು 2 ನಿಮಿಷಕ್ಕೆ ಟೀ ಬ್ರೇಕ್ ಹಾಕಿ ಈಗ ಹೊರಟಿದ್ದೀವಿ. ಇದು ನೋಡಿ ಸುಮಾರು ಜನ ನಾನು ಕೇಳೋರು ನಂದು ಇನ್ನೊಂದು ಶರ್ವಿನ್ ಫ್ರೇಮ್ ಪೇಜ್ ಇದೆಯಲ್ಲ, ಸೊ ಪೇಜಲ್ಲಿ ಯಾವ ರೀತಿ ವೀಡಿಯೋಸ್ ಮಾಡ್ತೀರಾ ಅಂತ ಕೇಳೋರು. ನೋಡಿ ನನ್ನ ಈ ಗೋಪ್ರೋ ಕ್ಯಾಮ್ರಾನ ಈ ಮೌಂಟಿಗೆ ಫಿಕ್ಸ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಿದ್ದಿದ್ದು. ಅದೇ ಥರದ ವೀಡಿಯೋ ಇವತ್ತು ಮಾಡೋಣ ಅನ್ನೋ ಒಂದು ರೀಸನಿಂದ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಬಂದಿದ್ದೀನಿ. ಇಲ್ಲಾಂದರೆ ರೈಡಿಂಗ್ ಜಾಕೆಟ್ಸೇ ಹಾಕ್ತಿದ್ವಿ. ಇವತ್ತು ಯಾರೂ ರೈಡಿಂಗ್ ಜಾಕೆಟ್ ಹಾಕಿಲ್ಲ. ಯೂಶಲಾಗಿ ನಾನು ಗಾರ್ಡ್ ರೈಡರ್ ಅಂತೂ ಆಲ್ಮೋಸ್ಟ್ ರೈಡಿಂಗ್ ಜಾಕೆಟ್ ಹಾಕ್ಕೊಂಡೇ ಎಲ್ಲ ಕಡೆ ರೈಡ್ಸ್ ಮಾಡೋದು. ನನಗೆ ಗೊತ್ತು ಈ ವಿಡಿಯೋನ ಇಲ್ಲೇ ಜಾಸ್ತಿ ಎಳೆದ್ಬಿಟ್ರೆ ನೀವೆಲ್ಲ ವೀಡಿಯೋ ಸ್ಕಿಪ್ ಮಾಡಿಬಿಡ್ತೀರಾ. ಸೊ ಗೋ ಕಾರ್ಟಿಂಗ್ ಹೋಗ್ಬಿಟ್ಟು ಅಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫೈನಲಿ ಬಂದ್ವಿ ನಾವು. ಈ ಗೋ ಕಾರ್ಟಿಂಗ್ ಹೆಸರು ಲೇಕ್ ವ್ಯೂ ಗೋ ಕಾರ್ಟಿಂಗ್ ಅಂತ. ನೋಡಿ ಕ್ರೇಜಿ ಐತಲ್ಲ ನೈಟ್ ಹೊತ್ತು. ನೋಡ್ರಿ ಇವನು ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಇವತ್ತು. ಅದು ಯೂಟ್ಯೂಬ್ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಇವನೇ ಮೈ ಬಾಯ್ ಕುಶಾಲ್. ಮೈ ಬಾಯ್ ನನ್ನ ಖುಷಿ. ಅದ್ರ ಜೊತೆಗೆ ಇವರು ಗೊತ್ತಲ್ಲ ಫೇಸ್ ತೋರಿಸ್ತಿಲ್ದಿರೋ ಗಾರ್ಡ್ ರೈಡರು. ಅಲ್ಲಿದೆ ನೋಡಿ ಹೆಲ್ಮೆಟ್. ಇವರು ಫೇಸ್ ತೋರಿಸಲ್ಲ, ಇವ್ರ ಫೇಸ್ನ ತೋರಿಸ್ಬಾರ್ದಂತೆ ಯಾರಿಗೂ. ನೋಡ್ಕೊಳ್ಳಿ ಇಷ್ಟು. ಅದರ ಜೊತೆಗೆ ಇವತ್ತು CSK ಆ್ಯಂಡ್ RCB ಮ್ಯಾಚ್ ಇದೆ. ನಾವು RCB ಫ್ಯಾನು.
ಬ್ರೋ ನೀವು ಹೆಲ್ಮೆಟ್ ಹಾಕೊಳ್ಳಿ ಬ್ರೋ. ಐ ಹ್ಯಾವ್ ಟು ಟೆಲ್ ಯು ಸಮಥಿಂಗ್. ಇವರು CSK ತಲಾ ಫ್ಯಾನು. ಹೆಲ್ಮೆಟ್ ಹಾಕೊಂತಾರೆ ಇರಿ ಒಂದು ನಿಮಿಷ, ಒಂದು ಸ್ವಲ್ಪ ಕಾನ್ವರ್ಸೇಷನ್ ಇದೆ ನಮ್ಮದು ಇವ್ರದ್ದು. ಇವತ್ತು RCB ಮತ್ತು CSK ಮ್ಯಾಚ್ ಇದೆ. ನಿಮ್ಗೆಲ್ಲರಿಗೂ ಈ ಥರದ್ದೊಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ. ನೀವೇನಾದರೂ RCB ಫ್ಯಾನ್ ಆಗಿದ್ರೆ ನಿಮ್ಗೊಬ್ಬ CSK ಫ್ಯಾನ್ ಫ್ರೆಂಡ್ ಇದ್ದೇ ಇರ್ತಾನೆ. ನನ್ನ ಫ್ರೆಂಡು CSK ಫ್ಯಾನು, ತಲಾ ಫ್ಯಾನು. ಸೊ ಇವರು CSKಗೆ ಸಪೋರ್ಟ್ ಮಾಡ್ತಾವ್ರೆ. ನಾನು ಆಲ್ವೇಸ್ RCBಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ, ಮಾಡ್ತೀನಿ ಕೂಡ. ಸೊ ಏನಂತೀರ ಬ್ರೋ ಇವತ್ತಿನ ಮ್ಯಾಚ್ ಬಗ್ಗೆ? ಬ್ರೋ ತಲೆ ಕೆಡ್ಸ್ಕೊಂಬಿಡಿ, ಲಾಲಿಪಾಪ್ ಕೊಡಿಸ್ತೀನಿ ಬರ್ರಿ. ಲಾಲಿಪಾಪ್ ಕೊಡಿಸ್ತೀನಿ ಬಾ. ಲಾಲಿಪಾಪು ಹೌದಾ? ವೇಟ್ ಬ್ರೋ ವೇಟ್, ಫಸ್ಟ್ ಬ್ಯಾಟಿಂಗ್ ನಮ್ದೇ, ತಡ್ಕೊಳ್ಳಿ ಒಂಚೂರು, ಆಮೇಲೆ ಮ್ಯಾಚ್ ಆದ್ಮೇಲೆ ತೋರಿಸ್ತೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನಾವ್ ಈಗೇನು ಮಾತಾಡಲ್ಲ, ಆಮೇಲೆ ಮಾತಾಡ್ತೀವಿ. ಹೆಂಗ್ ಗೊತ್ತಾ, ನಾವು ಮ್ಯಾಚ್ ಆದ್ಮೇಲೆ ಮಾತಾಡೋರು, ನೀವು ಮ್ಯಾಚ್ಗಿನ್ನ ಮುಂಚೆ ಉರ್ಸೋರು. ನಾವ್ ಈಗೇನು ಮಾತಾಡೋದು ಬೇಡ, ಮ್ಯಾಚ್ ಆದ್ಮೇಲೆ ಮಾತಾಡೋಣ. ಆಯ್ತು, ಓಕೆ ಈ ಸಲ ಕಪ್ಪು ಪಕ್ಕ CSK ಇದೆ. ಹೌದಾ? ಪಕ್ಕ. ಓಕೆ ನೋಡುವ. ಮರ್ಕೊಂಬಿಡ್ಬೇಕು ಈ ಸರಿ ಲಾಲಿಪಾಪ್ ಕೊಡ್ಸಂತ ದೊಡ್ಡದು. ಅದಕ್ಕೆ ಫಸ್ಟ್ 2 ಮ್ಯಾಚ್ ಹೊಗೆ ಹಾಕ್ಸ್ಕೊಂಡಿದ್ದು. ಓಕೆ ಗೈಸ್, ಇವತ್ತೇನಾದ್ರೂ RCB ಮ್ಯಾಚ್ ಗೆದ್ರೆ ಈ ವಯ್ಯನಂತೂ ಬಿಡೋದು ಬೇಡ ಹೇಳಿದೀನಿ. ಇವನು ನೋಡ್ರಿ, ಇವನು RCB ಫ್ಯಾನೇ. ಸೊ ವಿ ಆರ್ ಗೋನ್ ಬೋತ್ ರೋಸ್ಟ್ ಟೀಮ್ ಟುಡೇ. ಬ್ರೋ 6 ಬ್ರೋ 6 ಬ್ರೋ 6 ಬ್ರೋ. ವಿರಾಟ್ ಕೊಹ್ಲಿ ಬ್ರೋ 6 ಬ್ರೋ. ಬ್ರೋ 1-6ಗೆಲ್ಲ ತಲೆ ಬ್ರೋ CSK ಬ್ರೋ ಮಾತಾಡಿ. ವಿರಾಟ್ ಕೊಹ್ಲಿ 6 ಹೊಡೆದಿದ್ದು, ನೀನ್ ಬೇಜಾರ್ ಮಾಡ್ಕೋಬೇಕು. 1-6ಗೂ ಹಿಂಗ ಆಗ್ತಿರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಅದಕ್ಕೆ ನಮ್ಮನ್ನ RCB ಫ್ಯಾನ್ಸ್ ಅಂತ ಹೇಳೋದು. ಏನಂತೀರಾ? ಮ್ಯಾಚ್ ಇಲ್ಲೇ ನೋಡ್ತಾ ಇದೀವಿ, ಅದರ ಜೊತೆಗೆ ಪಕ್ಕದಲ್ಲಿ ನೋಡಿ ಗೋ ಕಾರ್ಟಿಂಗು. ನೋಡ್ರಿ ಅಣ್ಣವರು ನಮ್ಮ RCB ಸಪೋರ್ಟರ್ಸು. ಇಲ್ಲಿ ನಮ್ಮ ಬಾಯ್ಗೆ ಅಲ್ಲಿರೋರೆಲ್ಲರೂ ಜೊತೆಗೆ ನಾನು ಕೂಡ ಸೇರ್ಕೊಂಡು ನಮ್ಮ ಬಾಯ್ಗೆ ರೋಸ್ಟ್ ಮಾಡ್ತಾ ಇದೀವಿ, CSK ಬಾಯ್ಗೆ. ಬಟ್ ಆಕ್ಚುಲ್ ಆಗಿ ಏನಂದ್ರೆ ವಿರಾಟ್ ಕೊಹ್ಲಿ ವಿಕೆಟ್ ಹೋಗ್ಬಿಟ್ಟೈತೆ ಗೈಸ್. ಅದಕ್ಕೆ ಈ ವಯ್ಯ ಹಿಂಗೆಲ್ಲ ಎಗರಾಡ್ತಾವನೆ. 6 ಹೊಡೆದಿದ್ಕೆ ಅಣ್ಣನ್ ಜೋಶು, ವಿಕೆಟ್ ಹೋಗಿತ್ತು ಈಗ. ಬಟ್ ಡೋಂಟ್ ಫರ್ಗೆಟ್, ರೊಮೇರಿಯೋ ಶೆಫರ್ಡ್ ಇಸ್ ಸ್ಟಿಲ್ ಇನ್. ನಮ್ಮ ಅರ್ಥ ಬೌಲರ್ಸ್ ಇಲ್ವಾ, ನಮ್ಮ ಅರ್ಥ ಬ್ಯಾಟ್ಸ್ಮನ್ಸ್ ಇಲ್ವಾ? ಬ್ಯಾಟ್ಸ್ಮನ್ಸ್ ಇರೋದಕ್ಕೆ ಹೋದ್ ಸರಿ ಅದು ಬ್ರಾವಿಸ್ ಇದ್ದಿದ್ರೆ ಮನೆಗೆ ತೋಪು. ನೀವೇನಾದ್ರು CSK ಮೇಲೆ ಸೋತ್ಬಿಟ್ಟಿದ್ರೆ ಕಪ್ ಮರ್ತ್ ಬಿಡ್ಬೇಕಿತ್ತು. ಓ ಬ್ರಾಮೆ, ಅದಕ್ಕೆ ಗೆದ್ದಿದ್ದು, ಅದಕ್ಕೆ ಕಪ್ ಗೆದ್ದಿದ್ದು. ಮಿಸ್ ಆಗಿ ನಾವೇ ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ಟಿದ್ದು. ಬೈ ಮಿಸ್ ಆಗಿ ಬಿಟ್ಕೊಟ್ಟಿದ್ದು. ಮತ್ತೆ ಫಸ್ಟ್ ಮ್ಯಾಚ್ ಯಾರಿಗೆ ಬಿಟ್ರಿ? ದೇವ್ರಿಗೆ ಬಿಟ್ರ? ಬ್ರೋ ನಮ್ ಟೀಮಲ್ಲೆಲ್ಲ ಇಂಜೂರ್ ಆಗವ್ರೆ. ಹೆಂಗ್ ಗೊತ್ತಾ, ಒಂದ್ ಸ್ವಲ್ಪ ಕೆಟ್ಟ ಕಣ್ಗಳ ದೃಷ್ಟಿ ಬಿದ್ಬಿಟ್ಟೈತೆ, ಅದಕ್ಕೋಸ್ಕರ. ನೋಡಿ ಈಗ ಗೋ ಕಾರ್ಟಿಂಗ್ ಹೋಗೋದಕ್ಕೆ ಗೇರಪ್ ಆಗ್ತಾ ಇದ್ದೀವಿ. ನೋಡಿ RCB ಮ್ಯಾಚ್ ನಡೀತಿದೆ, ಅದರ ಜೊತೆಗೆ ಗೋ ಕಾರ್ಟಿಂಗ್ ಬಂದಿದ್ದೀವಿ. ಕ್ರೇಜಿ ಫೀಲ್ ಮಾತ್ರ ಕ್ರೇಜಿ ಮಸ್ತ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ಈ ಥರದೊಬ್ಬ CSK ಫ್ರೆಂಡ್ನ ಇಟ್ಕೊಳ್ಳಿ, ರೋಸ್ಟ್ ಮಾಡಕ್ಕೆ ಬೇಕಾಯ್ತಾರೆ. ನೀ ಯಾಕೋ ಸತೋದಂತಾರ ಇದೆಯಲ್ಲ, ಮಾತಾಡೋ. ಹಾಂ, ನಾನು ಏನು ಮಾಡಿದೆ ನಿನಗೆ? ಏನು ಕಾಯಿಸಿ? ಅದು ನಾವು ವೆಯ್ಟ್ ಮಾಡ್ತಿಲ್ವ ಅಲ್ಲಿ? ವೆಯ್ಟ್ ಮಾಡು ಗಾಯ್ಸ್. ನೋಡಿ ನಮ್ಮ 3 ಜನಕ್ಕೆ 1200 ಅಂತಂದರೆ ಒಬ್ರಿಗೆ 400. 6 ಲ್ಯಾಪ್ ಇರುತ್ತೆ. ಓ ಬೀಜಮ್ ಬಾಯಿಗೆ ಬಂದಮ್ ಅಣ್ಣ, ದಿಮ್ಕೋಣ, ನಂಗೆ ಕಾಲು ಇಟ್ಕಲ್ಲ. ನಿನಗೂ ಕಾಲು ಇಟ್ಕಲ್ಲ ಬ್ರೋ. ವೇರ್ ಇಸ್ ಯುವರ್ ತಲಾ ಫಾರ್ ಎ ರೀಸನ್ 7 ನಂಬರ್. ಓ ಇಟ್ಕೋತೆ ಬೇಜಾನ್ ಬ್ರೋ. ಕ್ಯಾಮ್ರಾ ರೋಲಿಂಗಾ? ಆ್ಯಕ್ಷನ್ ಅವರೇ ಬ್ರೋ. ನೋಡಿ ಗಾಯ್ಸ್, ಸ್ಟಾರ್ಟ್ ಆಯಿತು ಗೋ ಕಾರ್ಟಿಂಗ್. ಬಾ ಇವ್ರು ಯಾರೋ ಬರೋಂಗೆ ಕಾಣಿಸಲ್ಲ. ನೋಡಿ ಗಾಯ್ಸ್, ರೈಟ್ ಸೈಡ್ ಇರೋದು ಆಕ್ಸಲರೇಟರು, ಲೆಫ್ಟ್ ಸೈಡಲ್ಲಿರೋದು ಬ್ರೇಕು. ಸಕ್ಕದಾಗಿ ಡ್ರಿಫ್ಟ್ ಹೊಡೆಯುತ್ತೆ ಮಾತ್ರ, ಅದೊಂದು ಹೇಳ್ಬಲ್ಲೆ. ಡ್ರಿಫ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾವಿದು ಆಲ್ಮೋಸ್ಟ್ 3ನೇ ಸರಿ ಅನ್ಸುತ್ತೆ ನಾವು ಇದನ್ನು ಓಡಿಸ್ತಾ ಇರೋದು. 3ನೇ ಸರಿ
ಅವತ್ತು ಬಂದಿದ್ದ ದಿವಸ ಎರಡು ಸರಿ ಪರ್ಚೇಸ್ ಮಾಡಿ ತೊಗೊಂಡಿದ್ವಿ ಇದನ್ನು. ಅಷ್ಟು ಕ್ರೇಜಿಯಾಗಿದೆ ಮಾತ್ರ ಇದು. ಆ್ಯಕ್ಚುಲಾಗಿ ಇದು ಸ್ವಲ್ಪ ಚಿಕ್ಕದೇನೆ ಆಯಿತು. ಇನ್ನೂ ದೊಡ್ಡದಕ್ಕೆ ಹೋಗ್ತೀವಿ ನೆಕ್ಸ್ಟ್ ಟೈಮು. CSK ಬಾಯ್. ಇನ್ನು ಮ್ಯಾಚ್ ಇನ್ನು ಫಸ್ಟ್ ಇನ್ನಿಂಗ್ಸೇ ಮುಗ್ದಿಲ್ಲ. ಮ್ಯಾಚ್ ಏನಾಗುತ್ತೆ ನೋಡೋಣ. RCB ಗೆಲ್ಲದು. RCB Tala for a reason. CSK is out of the season. ಮ್ಯಾಚ್ ಮುಗಿದ್ಮೇಲೆ ಫೋನ್ ಹಾಕ್ತೀನಿ, ಫೋನ್ ಎತ್ತು, ಮಲ್ಕೊಂಬೇಡ. RCB CSK ಮೇಲೆ 250 ರನ್ ಹೊಡೆದಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲೇನೆ RCB. ಈಗ ನಮ್ಮ CSK ಬಾಯ್ಗೆ ಕಾಲ್ ಮಾಡೋಣ. ಬ್ರೋ CSK ಎಲ್ಲಿ ಬ್ರೋ? 250 ಹೊಡೆದಿದ್ದಾರೆ ಬ್ರೋ, ಟಾರ್ಗೆಟ್ ಬ್ರೋ. ಹೆಂಗಿದೆ ಫೀಲು? ಆಯ್ತು ಬ್ರೋ, ಸೆಕೆಂಡ್ ಇನ್ನಿಂಗ್ಸ್ ಇರ್ಲಿ, ಮಲ್ಕೊಂಬೇಡಿ ಬ್ರೋ, ಎದ್ದಿರಿ ಬ್ರೋ, ಫೋನ್ ಮಾಡ್ತೀವಿ ಬ್ರೋ. ನಾನು ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ, ಅದು ಅಷ್ಟು ನೋವು ಕೊಟ್ಬಿಟ್ರು ನನ್ನ.